ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಬಾಡೂಟ ತಿನ್ನೋರೆಲ್ಲ ಚೆನ್ನಾಗಿ ತಿನ್ನಿ, ಮಟನ್ ಕುರ್ಮಾ, ಕೈಮಾ, ಕಲೀಜಾ ಬೋಟಿ ಎಲ್ಲನೂ ತಿನ್ನಿ ಅಂತ ಹೇಳ್ತಾ, ಸ್ನೇಹಿತರೆ ತುಂಬ ಬೇಜಾರಾಗುತ್ತೆ. ವಿಷಯ ಏನು ಅಂತ ಅಂದರೆ, ಅಲ್ಲಿ ಶಿಫ್ಟ್ ಸಿಟಿ ಮಾಡ್ತೀವಿ ಅಂದ್ಬಿಟ್ಟು ಸರ್ಜಾಪುರದಲ್ಲಿ 2300 ಎಕರೆಗೆ ನಾವು ಏನದು ಅಕ್ವೈರ್ ಮಾಡ್ತೀವಿ, KIADB ಅಂದರೆ ಇಂಡಸ್ಟ್ರಿಯಲ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಅಲ್ಲೋಗಿದ್ದಾನೆ. ಇಲ್ಲಿ ಬರ್ತಾನೆ DK ಶಿವಕುಮಾರ, ಎಲ್ಲಿ ಬಿಡದಿ ಇದರಲ್ಲಿ ಇವನೇನು ಮನುಷ್ಯ ಕುಲನೇನ್ರಿ? ರೈತರು ಶಾಪ ಎಲ್ಲ ಇವನಿಗೆ ತಟ್ಟಲ್ವಾ? ರೈತರು ನಾವು ಕೊಡಲ್ಲ ಅಂತ ಅಂದ್ರೂ ಇಲ್ಲ ನನಗೆ ಬೇಕು ಅಂತ ಹೇಳ್ತಾನೆ. ಅದಾದ ನಂತರದಲ್ಲಿ ಮೊನ್ನೆ ಒಂದು ಡೈಲಾಗ್ ಹೊಡೆದಿದ್ದಾನೆ, ಏನಂತ, ರೈತರು ಹೊಡೆದ್ರು ಸರಿ ಬಿಟ್ಟರು ಸರಿ ನಾನು ಮಾಡೇ ತೀರ್ತೀನಿ ಅಂತ ಹೇಳ್ತಾನೆ. ಏನು ಇವ್ರ ಅಪ್ಪನ ಮನೆ ಆಸ್ತಿನ, ಜಾಗಿದಾರ ಇವನು? ನಿನಗೆ ತಾಕತ್ತಿದ್ರೆ ಮಾಡಪ್ಪ ಶಿವಕುಮಾರ, ನಿನ್ನ ಕೈಲಿ ಏನೂ ಆಗೋದಿಲ್ಲ. ಒಂದು ಎರಡನೇದು, ಯಾವುದೋ ಪುಡಾರಿಗಳನ್ನೆಲ್ಲ ಇಟ್ಕೊಂಡು ನೀನು ಏನೇ ಮಾಡಿದ್ರು ಏನೂ ಆಗಲ್ಲ. ಅಲ್ಲೊಬ್ಬ ಪುಡಾರಿ MLA ಮಾಗಡಿ ಚಪ್ಪಲಿ ತಗೊಂಡು ಪರ್ಕೆ ತಗೊಂಡು ಚೆನ್ನಾಗಿ ಹೊಡೆಯೋದಕ್ಕೆ ರೆಡಿ ಇದ್ದಾರೆ ಬಿಡದಿ ಜನ ಮತ್ತು ಮಾಗಡಿ ಸೇರಿದಂಥ ವಿಧಾನಸಭಾ ಜನಗಳು. ಸೊ ಇಂಥ ಅಯೋಗ್ಯರನ್ನ ಸಪೋರ್ಟ್ ಮಾಡ್ತಾ ಇರೋವಂಥ ಸಿದ್ದರಾಮಯ್ಯ ನಾನೊಬ್ಬ ಸಮಾಜವಾದಿ ಅಂತ ಹೇಳ್ಕೊಳ್ತಾನೆ. ಸೊ ಸ್ನೇಹಿತರೆ, ಇವಾಗ ಎಲ್ಲೋದ್ರು ಸೋ ಕಾಲ್ಡ್ ದೇವನೂರು ಮಹಾದೇವ ಎಲ್ಲದಕ್ಕೂ ಅಳ್ಳಾಡಿಸ್ತಾನಲ್ಲ, ನಂದೊಂದಿರಲಿ ಹಾಳಾಗಲ್ಲ ಅಂತ ಬರೀತಾನಲ್ಲ, ಈಗ ಹೋಗಿ ಪ್ರತಿಭಟನೆ ಮಾಡಬೇಕಲ್ಲ ಅವನು. ಇದಾದ ಮೇಲೆ BT ಲಲಿತಾ ನಾಯಕ, ದೇವೇಗೌಡರು ಕುಟುಂಬದ ಬಗ್ಗೆ ಭಾರಿ ಅವ್ರ ಯೋಗ್ಯತೆ, ಅವ್ರ ಕಾಲು ದುಳುವ ಸಮ ಇಲ್ಲ, ಯಾವುವೇ ಅವ್ರ ಮನೆ ಜನದ ನಿತ್ಯ ಕರ್ಮದ ನೀರು ನೋಡೋದಕ್ಕೂ ಸಮ ಇಲ್ಲ. ಇವಾಗೆಲ್ಲೋದ್ರಿ BT ಲಲಿತಾ ನಾಯಕರೇ? ನಿಮ್ಮ ಯೋಗ್ಯತೆಗೆ ಇವಾಗ ಹೋರಾಟ ಮಾಡಿ, ಭಾಳ ಸಮಾಜವಾದಿ, ಭಾಳ ಮಂತ್ರಿ ಏನೇನೋ ಹೇಳ್ತಿರಲ್ಲ ನೀವು, ಈಗೆಲ್ಲೋದ್ರು? ರೈತ ಸಂಘದವ್ರು ಎಲ್ಲೋದ್ರು? ಅದಕ್ಕೆ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ನಿಮ್ಗೇನಾದರೂ ರೈತರು ಈ ಸಮಾಜದಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತ ಅಂದರೆ ಕುಮಾರಸ್ವಾಮಿ ಅಧಿಕಾರ ಕೊಡಬೇಕು. ಕುಮಾರಣ್ಣ CM ಆದ್ರೇ ರೈತರು ಬದುಕೋದಕ್ಕೆ ಸಾಧ್ಯ. ಒಂದು ಈಗ ಅದೇನೇ ಚನ್ನರಾಯಪಟ್ಟಣ ಅನ್ನೋ ಒಂದು ಕೋಲಾರ ಮತ್ತು ಇದು ಸಮೀಪ ಬೆಂಗಳೂರಿಗೆ ಹೊಂದ್ಕೊಂಡಂತೆ ಅಲ್ಲೂ MB ಪಾಟೀಲ 5,000 ಎಕರೆನೋ ಎಷ್ಟೋ ಮಾಡೋದಕ್ಕೆ ಹೋಗಿ ಕೊನೆಗೆ ವಿಧಿ ಇಲ್ಲದೆ ಸಿದ್ದರಾಮುಲ್ಲಾ ಖಾನ್ ಅದನ್ನು ವಾಪಸ್ಸು ತಗೊಂಡ. ನಾನು ಹೇಳೋದು, ಸಿದ್ದರಾಮುಲ್ಲಾ ಖಾನ್ ನಾನು ಸಮಾಜವಾದಿ, ನೀನು ಈ ಬುರುಡೆವಾದಿ, ನೀನು ಯಾವ ಸಮಾಜವಾದಿನೂ ಅಲ್ಲ, ಮೋಜುವಾದಿ, ಶೋಕಿವಾದಿ. ಜನ ಚಪ್ಪಲಿಲಿರೋದನ್ನು ಕೈಗೆ ಎತ್ಕೊಂಡು ಹೊಡೆಯೋವರೆಗೆ ನಿಮಗೆ ಬುದ್ಧಿ ಬರಲ್ಲ ಅಂತ ಅನಿಸುತ್ತೆ. ಅಂದರೆ ನಮ್ಮ ಹೆಕಡಗಳನ್ನ ನಿಮ್ಮ ಮೇಲೆ ಪ್ರಯೋಗಿಸದಂತಹ ಸನ್ನಿವೇಶಗಳನ್ನ ನೀನು ತಗೊಂಡ್ಬೇಡಪ್ಪ. ನೀನು ಏನು ಕಿಸಿಯೋಕ್ಕಾಗಿಲ್ಲ, ಮೇಕೆದಾಟು ಮಾಡ್ತೀನಿ ಅಂದೆ, ಕುಮಾರಸ್ವಾಮಿನ ಸೈನ್ ಹಾಕ್ಸ್ಬಿಡು ಅಂದೆ, ಅದಕ್ಕೆ TPR ರೆಡಿ ಮಾಡಿದ್ಯಾ. ಇವಾಗ ನೀನು ಯಾವುದೋ ಒಂದು ಮೀಟಿಂಗಲ್ಲಿ ಎಷ್ಟು ಮರಗಳು ಹೋಗುತ್ತೆ ಅಷ್ಟಕ್ಕೆ ನೀನು ಏನೋ ಅಸ್ತು ಅಂತ ಹೇಳಿದ್ಯಾ. ಅಥವಾ ನಿನ್ನ ಕೈಲಿ ಆಗೋದಿಲ್ಲ, ಮೇಕೆದಾಟು ಮಾಡೋಕ್ಕೂ ಕುಮಾರಣ್ಣನೇ ಬರಬೇಕು, ಕಾಮಗಾರಿ ಮಾಡೋಕ್ಕೂ ರೇವಣ್ಣನೇ ಬರಬೇಕು. ನಿನ್ನಂಥ ಅಯೋಗ್ಯ ಏನು ಮಾಡೋದಕ್ಕೆ ಆಗಲ್ಲ, ನೀನೊಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್, ಗಿರಾಕಿ. ಆಯಿತು ಶಿವಕುಮಾರ್ ಅವರೇ, ನಾನು ಕೃಷಿ ಮಾಡಿದೆ, ರೈತ ಮಾಡಿದೆ, ಇನ್ನೊಂದು ಮಾಡಿದೆ ಅಂದ್ರಲ್ಲ, ನಿಮ್ಮ ಅಪ್ಪಂದೋ ನಿಮ್ಮ ತಾತಂದೋ ಆಗಿದ್ರೆ ನೀನು ಬಿಟ್ಬಿಡ್ತಿದ್ದೇನಪ್ಪ? ನಿನ್ನ ಜಮೀನಿಲ್ಲದೆ, ನಿನ್ನ ಜಮೀನಿರೋ ಕಡೆ ಹೋಗು. 600-700 ನನಗೆ ಗೊತ್ತಿಲ್ಲ, ವಿಷಲ್ ಬ್ಲೋಯರ್ ಆಗಿ ಹೇಳ್ತಾರೆ. ನೀನು ಯಾಕೆ ಇದನ್ನು ಮಾಡ್ತಾ ಇದೆಯಾ ಅಂದರೆ, ಇಟಲಿ ಲೇಡಿ ಇದ್ದಾಳಲ್ಲ, ಅವಳ ಅಳಿಯನಿಗೆ ನೀನು ಮಾತು ಕೊಟ್ಟಿದ್ಯಾ, 2,500 ಎಕರೆನ ನಾನು ಮಾಡ್ತೀನಿ, ಅದರಲ್ಲಿ 500 ಎಕರೆ ನಿಮಗೆ ಕೊಡ್ತೀನಿ ಅಂತ. ಇಂಥ ಅಯೋಗ್ಯ ಪರಮಾವಧಿ ನಿರ್ಧಾರಗಳನ್ನ ನೀನೇನಾದರೂ ತಗೊಂಡ್ರೆ ನಿನಗೆ ಉಳಿಗಾಲ ಇಲ್ಲ. ಒಂದು. ಎರಡನೇದು, ನಿನ್ನ ಸರ್ಕಾರ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಎರಡನೇದು. ಮೂರನೇದು, ರೈತರು ಈಗಲಾರು ಯೋಚನೆ ಮಾಡಿ, ನೀವು ಯಾರಿಗೆ ಮತ ಕೊಟ್ಟರೆ ನಾವು ನೆಮ್ಮದಿಯಿಂದ ಇರ್ತೀವಿ, ಯಾರು ನಮಗೆ ಆಗೋದು, ಯಾರು ನಮಗೆ ಬೇಕು ಅನ್ನೋದನ್ನು ಯೋಚನೆ ಮಾಡಿ. ನಾನು ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ಬಿಡದಿ ಭಾಗದಲ್ಲಿ 2,000 ರೂಪಾಯಿಗೂ ಇನ್ನೊಂದಕ್ಕೂ ಆಮಿಷಕ್ಕೂ ಆಯಿತು, ಈಗ ಕೊಟ್ಟಿದ್ದೀರಾ ಓಕೆ ಅಲ್ವಾ. ಈಗ ಇನ್ನೇನಾದರೂ ನಿಮ್ಮ ಜಮೀನುಗಳ ಸವಾಸಕ್ಕೆ ಬಂದರೆ ದಯಮಾಡಿ ಸಿಡಿದು ನಿಲ್ಲಿ, ಒದ್ದು ಓಡಿಸಿ ಪರ್ಕೆ ಸೇವೆ ಮಾಡಿ. ಇಂಥ ಅಯೋಗ್ಯ ನನ್ನ ಮಕ್ಕಳಿಗೆ ಇನ್ಯಾವ ಭಾಷೆಯಲ್ಲೂ ನಾವು ಹೇಳೋದಕ್ಕಾಗಲ್ಲ. ಅಲ್ಲ ರೀ, ನೆಮ್ಮದಿಯಾಗಿ ಒಬ್ಬ ರೈತ 2 ಎಕರೆ 1 ಎಕರೆ 30 ಕುಂಟೆ 20 ಕುಂಟೆಲ್ ಜೀವನ ಮಾಡ್ತಾ ಇದ್ದಾನೆ ಅಂದರೆ, ಇವನು ಅದಕ್ಕೂ ಇದು ಮಾಡ್ತಾನೆ ಅಂದರೆ ಇವನು ಯಾವನ್ರಿ? ದುಡ್ಡು ಯಾವನ್ರಿಗೆ ಬೇಕು? ಏನು ಎದೆ ಮೇಲೆ ಹಾಕೊಂಡು ಹೋಗ್ತೀವೋ ದುಡ್ಡು? ಬದುಕೋವರೆಗೆ ನೆಮ್ಮದಿ ಬೇಕು. ನೆಮ್ಮದಿ ಎಲ್ಲಿ ಸಿಗುತ್ತೆ? ನಾವು ಮಾಡೋ ಕಾಯಕದಲ್ಲಿ ಸಿಗುತ್ತೆ. ನಮ್ಮ ಕಾಯಕ ಯಾವುದು? ನಾವು ಒಕ್ಕಲಿಗರು, ರೈತರು, ಕುರುಬರು, ಹಿಂಗೆ ಎಲ್ಲರೂ ಅವ್ರವ್ರು ಒಂದು ಇರುತ್ತೆ. ಇವನು 2,000 ಎಕರೆನ ನಾನು ಅಕ್ವೈರ್ ಮಾಡ್ತೀನಿ, 17,000 ಎಕರೆನ ನಾನು ಅಕ್ವೈರ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋವಂಥ ಒಬ್ಬ ಅವಿವೇಕಿ ಅಯೋಗ್ಯ ಡೆಪ್ಟಿ CMಗೆ ಸೊ ದಯವಿಟ್ಟು ಜನಗಳೇ ಬುದ್ಧಿ ಕಲಿಸ್ಬೇಕು. ಒಂದು. ಎರಡನೇದು, ಪದೇ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪ ಹೇಳಲಿಲ್ಲ, ದೇವೇಗೌಡ ಹೇಳಲಿಲ್ಲ, ಕುಮಾರಸ್ವಾಮಿ ಹೇಳಲಿಲ್ಲ ಅಂತ ಅಲ್ಲ. ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ, ಎಷ್ಟೇ ವಿರೋಧ ಇದ್ದರೂ ದಯವಿಟ್ಟು NDA ಅಧಿಕಾರಕ್ಕೆ ತನ್ನಿ. ಇಂಥ ತಲೆ ಹಿಡ್ಕರ ಸರ್ಕಾರ ಅಥವಾ ಏನಂತಾರೆ
ಒಬ್ಬರಿಂದ ಒಬ್ರಿಗೆ ಇದು ಇಟ್ ಈಸ್ ನಥಿಂಗ್ ಬಟ್ ಅದೇನೆ. ಸೊ ಹಾಗಾಗಿ ಭೂಮಿ ಮಾರೋನು ಮತ್ತು ಏನು ಅದು ಭೂಮಿ ಮಾರಿದ್ರೆ ನಮ್ಮ ತಾಯಿ ಮಾರ್ದಂಗೆ, ನಮ್ಮ ಭಾರತ ಮಾತೆ ಮಾರ್ದಂಗೆ, ನಮ್ಮ ಕರ್ನಾಟಕ ಕಾವೇರಿ ಮಾತೆ ಮಾರ್ದಂಗೆ. ಸೊ ಹಾಗಾಗಿ ನಾನು ಹೇಳೋದಿಷ್ಟೇ. ಸೊ ಇಂಥ ಒಂದು ಅಯೋಗ್ಯ ಪರಮಾವಧಿ ಸರ್ಕಾರನ, ಇಂಥ ಒಂದು ಪಿಂಪ್ ಸರ್ಕಾರನ ದಯವಿಟ್ಟು ಹೊಡೆದು ಕಳಿಸಿ ಅಂತ ಹೇಳ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.